ವಯನಾಡಲ್ಲಿ ಭೂಕುಸಿತ ಆಗಿದೆ. ಬಹಳ ದೊಡ್ಡ ಆತಂಕ ಇದೆ. ಈಗ ಆ ಆತಂಕ ರಾಜ್ಯದಲ್ಲೂ ಕೂಡ ಶುರುವಾಗಿದೆ. ಜುಲೈ 7ರಿಂದ 11ರವರೆಗೆ ರಾಜ್ಯದಲ್ಲೂ ಭೂಕುಸಿತದ ಸಾಧ್ಯತೆ ಅನ್ನೋ ಎಚ್ಚರಿಕೆ ಕೊಡಲಾಗಿದೆ. ಘಟ್ಟ ಪ್ರದೇಶಗಳಲ್ಲಿ ಭೂಕುಸಿತ ಸಾಧ್ಯತೆಯ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಪಕ್ಕದ ಕೇರಳಂನಲ್ಲಿ ಭೂಕುಸಿತ ಆಗಿದ್ದು ಸಾವು ನೋವುಗಳಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ನಿರಂತರವಾಗಿ ಮಳೆ ಸುರಿತಾ ಇದ್ದು ಕೇರಳಂನ ವಯನಾಡಲ್ಲಿ ಸುರಂಗ ಮಾರ್ಗದ ಕಾಮಗಾರಿಯ ಸಂದರ್ಭದಲ್ಲೇ ಭೂ ಕುಸಿತ ಆಗಿದೆ. ಈಗ ರಾಜ್ಯದಲ್ಲೂ ಅಪಾಯದ ಆತಂಕ ಎದುರಾಗಿದೆ. ಜುಲೈ 7ರಿಂದ 11ರವರೆಗೆ ರಾಜ್ಯದಲ್ಲೂ ಭೂಕುಸಿತದ ಸಾಧ್ಯತೆ ಅನ್ನೋ ಎಚ್ಚರಿಕೆಯನ್ನ ಕೊಡಲಾಗಿದೆ. ಮಲೆನಾಡು ಮತ್ತು ಕರಾವಳಿಯ 7 ಜಿಲ್ಲೆಗಳಲ್ಲಿ ಭೂಕುಸಿತದ ಆತಂಕ ಎದುರಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಹಾಸನ ಮತ್ತು ಉತ್ತರ ಕನ್ನಡ ಈ ಭಾಗಗಳಲ್ಲಿ ಭೂಕುಸಿತ ಆಗಬಹುದು ಅನ್ನೋ ಎಚ್ಚರಿಕೆಯನ್ನ ಕೊಡಲಾಗಿದೆ. 34% ಭೂಪ್ರದೇಶದಲ್ಲಿ ಗುಡ್ಡ ಕುಸಿತದ ಆತಂಕ ಇದೆ. ಮಣ್ಣು ಗುಡ್ಡ ಕುಸಿತದ ಅಪಾಯವನ್ನ ಎದುರಿಸ್ತಾ ಇದೆ ರಾಜ್ಯದ ಈ 7 ಜಿಲ್ಲೆಗಳು. 7 ಜಿಲ್ಲೆಯ 43 ತಾಲೂಕಿನ 895 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆತಂಕ ಎದುರಾಗಿರೋದು. ಭೂಕುಸಿತದ ಆತಂಕ ಹಿನ್ನೆಲೆಯಲ್ಲಿ ಜುಲೈ 11ರವರೆಗೆ ಹೈ ಅಲರ್ಟ್ ಜಾರಿಯಾಗಿದೆ. ಯಾವ್ಯಾವ ಸ್ಥಳಗಳ ಬಗ್ಗೆ ಎಚ್ಚರಿಕೆಯನ್ನ ಕೊಡಲಾಗಿದೆಯೋ ಜಿಲ್ಲಾಡಳಿತ ಅದರ ಬಗ್ಗೆ ನಿಗಾ ಇಟ್ಟಿದೆ. ಜುಲೈ 11ರವರೆಗೂ ಹೈ ಅಲರ್ಟ್ ಜಾರಿಯಲ್ಲಿದೆ. ಕರ್ನಾಟಕದಲ್ಲೂ ಭೂಕುಸಿತದ ಆತಂಕ ಇದೆ. ಕೇರಳಂನ ವಯನಾಡಲ್ಲಿ ಭೂಕುಸಿತ ಆಗಿದ್ದು ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ನೆನ್ನೆ ಬೆಳಿಗ್ಗೆ ಕೇರಳಂನ ವಯನಾಡಲ್ಲಿ ಆದಂತ ಭೂಕುಸಿತ ಸುರಂಗ ಮಾರ್ಗದ ಕಾಮಗಾರಿಯ ಸಂದರ್ಭದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗಿದ್ದು ಸಾವು ನೋವುಗಳಾಗಿದೆ. ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ಕರ್ನಾಟಕಕ್ಕೂ ಕೂಡ ಆತಂಕ ತಪ್ಪಿದ್ದಲ್ಲ. ಕರ್ನಾಟಕದಲ್ಲೂ ಕೂಡ ಭೂಕುಸಿತದ ಎಚ್ಚರಿಕೆಯನ್ನ ಕೊಡಲಾಗಿದೆ. ಹಾಗಾಗಿ ಯಾವ್ಯಾವ ಸ್ಥಳಗಳನ್ನ ಗುರುತಿಸಲಾಗಿದೆಯೋ ಆ ಸ್ಥಳಗಳ ಮೇಲೆ ಆಯಾ ಜಿಲ್ಲಾಡಳಿತ ಗಮನ ಕೊಡ್ತಾ ಇದೆ. ಏಳು ಜಿಲ್ಲೆಗಳ ಮೇಲೆ ಕಣ್ಣಿಡ್ಲಾಗಿದೆ. ಮಣ್ಣು ಗುಡ್ಡ ಕುಸಿತದ ಅಪಾಯ ಯಾವುದೇ ಕ್ಷಣದಲ್ಲಿ ಎದುರಾಗಬಹುದು ಅಂತ ಸೂಚನೆಯನ್ನ ಕೊಡಲಾಗಿದೆ. ಹಾಗಾಗಿ ಆಯಾ ಸ್ಥಳಗಳಲ್ಲಿ ಹೈ ಅಲರ್ಟ್ ಜಾರಿಯಲ್ಲಿದೆ. ಎಲ್ಲೆಲ್ಲಿ ಹಾಗಾದ್ರೆ ಈ ಆತಂಕ ಎದುರಾಗ್ತಾ ಇರೋದು? ಯಾವ್ಯಾವ ಜಿಲ್ಲೆಗಳು ಈಗ ಹೈ ಅಲರ್ಟ್ ಅಲ್ಲಿದೆ? ಉತ್ತರ ಕನ್ನಡದ ಕಾರವಾರ, ಜೋಯಿಡಾ, ಯಲ್ಲಾಪುರ, ಶಿರಸಿ, ಅಂಕೋಲಾ, ಚಿಕ್ಕಮಗಳೂರಿನ ಮೂಡಿಗೆರೆ, ಶೃಂಗೇರಿ, ಕಳಸದ 77 ಸ್ಥಳಗಳು. ಇನ್ನು ದಕ್ಷಿಣ ಕನ್ನಡದ ಬೆಳ್ತಂಗಡಿ, ಸುಳ್ಯ, ಮೂಡುಬಿದ್ರೆಯಲ್ಲಿ ಆತಂಕ ಎದುರಾಗಿದೆ. ಮಂಗಳೂರಿನ 80 ಕಡೆ ಕೆಲವೊಂದಷ್ಟು ಸ್ಥಳಗಳನ್ನ ನಿಗದಿಪಡಿಸಲಾಗಿದೆ. ಅಲ್ಲಿ ಭೂಕುಸಿತ ಆಗೋ ಆತಂಕ ಇದೆ. ಸುಮಾರು 80 ಸ್ಥಳಗಳನ್ನ ನಿಗದಿ ಮಾಡಲಾಗಿದೆ ಮಂಗಳೂರಿನಲ್ಲಿ. ಕೊಡಗಿನ ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ, ಶಿವಮೊಗ್ಗದ ತೀರ್ಥಹಳ್ಳಿ, ಸಾಗರ, ಹೊಸನಗರ ತಾಲೂಕಿಗೆ ಆತಂಕ ಇದೆ. ಉಡುಪಿಯ ಕಾರ್ಕಳ, ಹೆಬ್ರಿ, ಹಾಸನದ ಸಕಲೇಶ್ಪುರ, ಆಲೂರು ಈ ಭಾಗದಲ್ಲಿ ಭೂಕುಸಿತವಾಗೋ ಆತಂಕ ಇದೆ. ಹಾಗಾಗಿ ಈ ಜಾಗಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಜಿಲ್ಲಾಡಳಿತ ಕೂಡ ಅತಿ ಹೆಚ್ಚು ಗಮನ ಇಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.